ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ರಾಜವರ್ಧನ್ ಅವರು. ಎಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇಲ್ಲಿ ಬಂದಿರುವಂತ ಎಲ್ಲ ಚೀಫ್ ಗೆಸ್ಟ್, ಗಣ್ಯರು, ನಮ್ಮ ಪ್ರೀತಿಯ ಪೌರ ಕಾರ್ಮಿಕರು, ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಸರ್ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ನಾನು ಯಲಹಂಕದವರಿಂದ ಇಲ್ಲಿ ತುಂಬಾ ವರ್ಷದಿಂದ ಮನೆ ಮತ್ತೆ ಈ ಒಂದು ಫ್ಯಾಮಿಲಿ ತರ ಇದೆ. ಸರ್ಗೂ ತುಂಬಾ ವರ್ಷದಿಂದ ಎಷ್ಟು ಒಳ್ಳೆ ಒಳ್ಳೆ ಕೆಲಸಗಳು ನೋಡ್ಕೊಂಡ್ ಬರ್ತಾ ಇದೀವಿ, ಮಾಡ್ತಾ ಇದ್ದಾರೆ ತುಂಬಾನೇ. ಇವತ್ತು ನಾನು ತುಂಬಾ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಅಫ್ಕೋರ್ಸ್ ನಾನು ಯಾವತ್ತೂ ಹೇಳ್ತೀವಿ, ನಾವು ಒಬ್ಬ ಕಲಾವಿದನಾಗಿ ನಾವು ತುಂಬಾ ಚಿಕ್ಕವರು, ವಿಷ್ಣು ಸರ್ ತರ ಆರ್ಟಿಸ್ಟ್ ಬಗ್ಗೆ ಮಾತಾಡಕ್ಕೆ. ಬಟ್ ತುಂಬಾ ಹೆಮ್ಮೆ ಅನ್ಸುತ್ತೆ ಅವ್ರು ಮಾಡಿರೋ ಸಾಧನೆಗಳು, ಅವ್ರು ಮಾಡಿರೋ ಸಿನಿಮಾಗಳು ನೋಡ್ಕೊಂಡು ನಾವು ತುಂಬಾ ಬೆಳ್ಕೊಂಡ್ ಬಂದಿರುವಂತ ಕಲಾವಿದರು. ಸೊ ಅವ್ರನ್ನ ನೀವು ಇವತ್ತು ಈ ವೇದಿಕೆ ಮೇಲೆ ಅವ್ರ ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ ತುಂಬಾನೇ ಖುಷಿ ಆಗತ್ತೆ. ತುಂಬಾ ಒಳ್ಳೆ ವಿಷಯ, ಹೆಮ್ಮೆ ವಿಷಯ. ಯಾಕಂದ್ರೆ ಒಬ್ರು ಆಕ್ಟರ್ಗೆ ಒಂದು ದೊಡ್ಡ ಸಾಧನೆ ಏನಂದ್ರೆ, ಯಾವತ್ತು ಅವ್ರು ಮಾಡಿರುವಂತ ಕೆಲಸಗಳು, ಅವ್ರು ಮಾಡಿರುವಂತ ಸಿನಿಮಾಗಳು, ಅವರು ಇದ್ರೂ ಇಲ್ಲ ಅಂದ್ರೂ ಅಷ್ಟು ಒಂದು ಸಂಭ್ರಮ ತರ ಆಚರಿಸ್ತಿರಲ್ಲ. ಅದಕ್ಕಿಂತ ದೊಡ್ಡ ಮಾತು, ಅದಕ್ಕಿಂತ ದೊಡ್ಡ ಸೆಲೆಬ್ರೇಷನ್ ಯಾವ ಕಲಾವಿದನಿಗೂ ಇಲ್ಲ. ಸೊ ನಿಮಗೆ ತುಂಬಾ ಹೃದಯಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ನಮ್ಮ ಜೊತೆ ಇಲ್ಲ, ಬಟ್ ಯಾವತ್ತೂ ನಮ್ಮ ಜೊತೆನೇ ಇದ್ದಾರೆ. ಅವ್ರ ಪ್ರತಿ ವರ್ಷ ಪ್ರತಿ ದಿನ ಒಂದು ಅಭಿಮಾನಿಯಾಗಿ ನಾವೆಲ್ಲರೂ ನೆನೆಸ್ಕೋತೀವಿ. ಅದರಲ್ಲಿ ಮೈ ಸ್ಟೈಲ್ ಫೌಂಡೇಶನ್ ಒಂದು 10 ವರ್ಷದಿಂದ ನೀವು ಇಷ್ಟು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬರ್ತಿದ್ದೀರಾ. ಈ ವೇದಿಕೆ ಮೇಲೆ ನಾವು ನಿಂತ್ಕೊಂಡು ಅವ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂದ್ರೆ ನಾವು ತುಂಬಾನೇ ಒಂದು ಪುಣ್ಯ ಮಾಡಿರುವಂತಹ ಒಂದು ಕೆಲಸ. ಅಂಡ್ ಇದೇ ರೀತಿಯಲ್ಲಿ ವಿಶ್ವನಾಥ್ ಸರ್ ತುಂಬಾನೇ ಆರ್ಗನೈಸೇಷನ್ಸ್ ಮತ್ತೆ ಟ್ರಸ್ಟ್ ಆಗ್ಲಿ, ಫೌಂಡೇಶನ್ಸ್ ಆಗ್ಲಿ, ಕೆಲಸಗಳಾಗ್ಲಿ ಅವರು ನಾನು ನೋಡಿರೋ ಹಾಗೆ, ಐ ಮೀನ್ ಎಲ್ಲರೂ ಗೊತ್ತಿರೋ ಹಾಗೆ, ನಾವು ನೋಡಿರೋ ಹಾಗೆ ಸರ್ ತುಂಬಾನೇ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡ್ ಬರ್ತಿದ್ದೀರಾ ನೀವು. ಸೊ ಇದೇ ರೀತಿಯಲ್ಲಿ ನಿಮ್ಮಂತ ಒಬ್ರು ದೊಡ್ಡವ್ರದ್ದು ಸಪೋರ್ಟ್ ಇದ್ರೆ ಅವ್ರಿಗೆ ಯಾವತ್ತೂ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಒಂದು ದೊಡ್ಡವರು ಆಶೀರ್ವಾದ ಮತ್ತೆ ಸಪೋರ್ಟ್ ಇರ್ಬೇಕು ಅಂತ ನಮಗೆ. ಸೊ ಎಲ್ರದ್ದು ಸಪೋರ್ಟ್ ತುಂಬಾ ಮುಖ್ಯವಾಗಿರುತ್ತೆ. ಸೊ ನಿಮಗೆ ಮೈ ಸ್ಮೈಲ್ ಫೌಂಡೇಶನ್ ಒಳ್ಳೇದಾಗ್ಲಿ, ಈ ವೇದಿಕೆ ಪ್ರತಿ ವರ್ಷ ಒಂದು ಬೆಳೀತಾ ಇರಲಿ, ನೀವು ಈ ತರ ಒಳ್ಳೊಳ್ಳೆ ಕೆಲಸಗಳು ಮಾಡ್ಲಿ. ಯಾಕಂದ್ರೆ ನಾನು ಕೂಡ ತುಂಬಾ ಪ್ಯಾಷನೇಟ್, ಮನಸ್ಸಿಂದ ತುಂಬಾ ಸೋಷಿಯಲ್ ವರ್ಕ್ ಮಾಡುವಂತ ಪರ್ಸನ್. ಅಂಡ್ ಇಟ್ಸ್ ನಾಟ್ ಈಸಿ, ತುಂಬಾ ಕಷ್ಟ ಕೆಲಸ. ಒಂದು ಸಮಾಜ ಸೇವೆ ಮಾಡ್ಬೇಕು ಅಂದ್ರೆ ತುಂಬಾನೇ ಕಷ್ಟ ಕೆಲಸ. ಅದರಿಂದ ಎಷ್ಟು ಸ್ಟ್ರಗಲ್ಸ್, ಎಷ್ಟು ಶ್ರಮ ಇರುತ್ತೆ ನನಗೆ ಗೊತ್ತಿದೆ. ಸೊ ನಿಮ್ಗೆ ತುಂಬಾನೇ ಒಳ್ಳೇದಾಗ್ಲಿ. ನೀವು ಮತ್ತೆ ನಿಮ್ ಹೆಂಡತಿಗೂ ಇಷ್ಟು ಪ್ರೀತಿಯಿಂದ ಮನಸ್ಸಿಂದ ನೀವೆಲ್ಲರೂ ಸೋಷಿಯಲ್ ವರ್ಕ್ ಮಾಡ್ಕೊಂಡು ಬರ್ತಾ ಇದ್ದೀರಿ. ಅವ್ರಿಗೆ ಒಂದ್ಸತಿ ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು. ಮತ್ತೊಮ್ಮೆ ವರುಣ್ ಅವರು ಮತ್ತೆ ಮೈ ಸ್ಮೈಲ್ ಫೌಂಡೇಶನ್ ಸರ್, ವಿಶ್ವನಾಥ್ ಸರ್ ಈ ವೇದಿಕೆ ಮೇಲೆ ಕರೆದಿದ್ದಕ್ಕೆ ನಮ್ಮನ್ನ ತುಂಬಾ ಧನ್ಯವಾದಗಳು. ತುಂಬ ಖುಷಿಯಾಗುತ್ತೆ. ತುಂಬ ಅದ್ಭುತವಾದ ಕೆಲಸಗಳು, ಒಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆಸೋಕ್ಕೆ ವರುಣ್ ಅವರ ಥ್ಯಾಂಕ್ ಯು ಸೋ ಮಚ್. ವರುಣ್ ಕರೆದ ಮೇಲೆ ನಾವು ಬರಲ್ಲ ಅನ್ನೋಕ್ಕಾಗೋದಿಲ್ಲ. ನನ್ನ ಆತ್ಮೀಯ ಸ್ನೇಹಿತರು ಒಂದು 10 ವರ್ಷದಿಂದ. ಆ್ಯಂಡ್ ವಿಶ್ವನಾಥ್ ಸರ್ ಬಗ್ಗೆ ನಾನು ಹೇಳಬೇಕು, ನಾನೊಬ್ಬ ಕಲಾವಿದರು ಮಗ ಆಗಿರೋದ್ರಿಂದ ತುಂಬ ಜನ ಗೊತ್ತಿಲ್ಲ ಈ ವಿಷಯ ನಾನು ಹೇಳ್ತಿದ್ದೀನಿ. ಸರ್ದು ಒಂದು 5-6 ಇಯರ್ಸ್ ಬ್ಯಾಕ್ ಒಂದು ಬರ್ತ್ಡೇ ಸೆಲೆಬ್ರೇಷನಲ್ಲಿ ನನ್ನ ತಂದೆ ಬಂದು ಕೇಳ್ತಾರೆ, ಕಲಾವಿದರು ತುಂಬ ಜನ ಬಡ ಕಲಾವಿದರಿದ್ದಾರೆ, ಇಂಡಸ್ಟ್ರಿ ಸರ್ಕಾರ ಅದನ್ನ ಏನೋ ನೋಡ್ಕೊಂತಿಲ್ಲ, ದಯವಿಟ್ಟು ನೀವೇನಾದ್ರು ಹೆಲ್ಪ್ ಮಾಡಬೇಕು ಅಂತ. ಹೊನ್ನವಳ್ಳಿ ಕೃಷ್ಣವರಾಗಿರ್ಬೋದು, ಬೇರೆದಾರ ಆಗಿರ್ಬೋದು, ಆಗ ಒಂದು 25 ಜನ ಕಲಾವಿದರಿಗೆ 25-30 ಸೈಟ್ಸ್ ಕೊಟ್ಟಿರ್ತಾರೆ. ನೋಡಿದ ತಕ್ಷಣ ಅದನ್ನೇ ನನಗೆ ಅನ್ಕೋಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಆರ್ಟಿಸ್ಟ್ಗಳು ನಿಮ್ಮನ್ನು ಇವತ್ತು ನೆನೆಸ್ಕೊತಾ ಇದ್ದಾರೆ. ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿದ್ದಿಲ್ಲ. ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ಇಲ್ಲಿ ಕರೆದಕ್ಕೆ. ಆ್ಯಂಡ್ ವಿಷ್ಣು ಸರ್ ಬರ್ತದೆ ಲಾಸ್ಟ್ ಒಂದು ಫ್ಯೂ ಡೇಸ್ ಬ್ಯಾಕ್ ನಮ್ಗೆ ತುಂಬ ಬೇಜಾರಿತ್ತು ಆ ಸಮಾಧಿ ವಿಚಾರದಲ್ಲಿ. ಆ್ಯಂಡ್ ನಿನ್ನೆ ಗೌರ್ಮೆಂಟಿಂದ ಬಂದಿರುವಂಥ ಹೊಸ ವಿಷಯಕ್ಕೆ ತುಂಬ ದೊಡ್ಡದಾಗಿ ವರ್ಷ ಬರ್ತಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಎಲ್ಲ ವಿಶ್ವವರ್ಧನ ಅಭಿಮಾನಿಗಳಿಂದ ಹೃದಯಪೂರ್ವಕ ಧನ್ಯವಾದಗಳು.
ವಿಷ್ಣು ಸರ್ ಬಗ್ಗೆ ಮಾತಾಡ್ಬೇಕು ಅದ್ರ ಬಗ್ಗೆ. ಮೈಸ್ ಚಾರಿಟಬಲ್ ಟ್ರಸ್ಟ್ 2015 ನಾವು ಪ್ರಾರಂಭ ಮಾಡಿದ್ದು. ಇದು ಪ್ರಾರಂಭ ಮಾಡಿದಾಗ ವಿಷ್ಣು ಸರ್ ಹೆಸರಲ್ಲೇ ಮಾಡಬೇಕು ಅಂತ ತುಂಬ ವರ್ಷದಿಂದ ಅಂದ್ಕೊಂಡು ಏನೋ ಮಾಡಿದಾಗ ಅವ್ರ ಹೆಸರಲ್ಲಿ ಮಾಡಬೇಕು ಅಂತ. ಸೊ ಅವ್ರ ಹೆಸರಲ್ಲಿ ನಾವು ಸುಮ್ಮನೆ ಏನೋ ಮಾಡಬೇಕು ಅಂತ ಹೇಳ್ತಿಲ್ಲ, ಎಲ್ಲೂ ನಾವು ವಿಷ್ಣು ಸರ್ ಹೆಸರಲ್ಲಿ ಹೋಗ್ಬಿಟ್ಟು ವಿಷ್ಣು ಸರ್ ಹೆಸರಲ್ಲಿ ಏನೋ ಮಾಡ್ತಿದ್ದೀನಿ ಸ್ಪಾನ್ಸರ್ ಮಾಡಿಸಿ ಅಂತ ಎಲ್ಲೂ ನಾವು ಕೇಳಿಲ್ಲ. ನಮಗೇನೆಂದರೆ ವಿಷ್ಣು ಸರ್ ಅವರ ಒಂದು ಆರಾಧ್ಯ ದೈವ ನಾವು. ಅವರು ಒಂದೇನೆಂದರೆ ಅವ್ರು ಏನು ನಡ್ಕೊಂಬಂದಿದ್ದ ದಾರಿ ಅದ್ರಲ್ಲಿ ಸ್ವಲ್ಪ ಒಂದು ಅಲಿಲ್ ಸೇವೆ ನಾವು ಮಾಡಬೇಕು ಅಂತ ಅನ್ನಿಸ್ಕೊಂಡು ನಾವು ಪ್ರತಿ ತಿಂಗಳು ಮೆಡಿಸನ್ಸ್ ಕೊಡೋದಾಗಿರ್ಬೋದು, ಅನ್ನದಾನ ಮಾಡೋದಾಗಿರ್ಬೋದು, ವೃದ್ಧಾಶ್ರಮ ಆಗಿರ್ಬೋದು, ಇದನ್ನು ನಾನು ಪ್ರಾರಂಭ ಮಾಡಿಕೊಂಡು 10 ವರ್ಷದವರೆಗೂ ನಾವು ತೊಗೊಂಬಂದಿದ್ದು ನನಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ಹೆಂಗೆ ಬರುತ್ತೆ ಅಂತ. ಇವತ್ತು 10 ವರ್ಷದ ವಾರ್ಷಿಕೋತ್ಸವದಲ್ಲಿ ಏನು ಖುಷಿ ಅಂದರೆ ನಮ್ಮ ಕರ್ನಾಟಕ ರತ್ನ ಅಂತ ಪ್ರಶಸ್ತಿ ಕೊಟ್ಟು ನಮ್ಮ ವಿಷ್ಣು ಸಾರ್ಗೆ, ಅದು ಈ ಸಮಯದಲ್ಲಿ ನನ್ನ ಕಾರ್ಯಕ್ರಮದಲ್ಲಿ ಒಂದು ಕೊಟ್ಟಾಗ ಇನ್ನೂ ಅದ್ಭುತವಾಗಿ ಮೂಡಿ ಬಂತು ಕಾರ್ಯಕ್ರಮ. ಇನ್ನೊಂದು ಅವರ ಒಂದು ಆಶೀರ್ವಾದದಿಂದ ಅವರ ಹುಟ್ಟುಹಬ್ಬ ಕೂಡ 75ನೇ ವರ್ಷದ ಹುಟ್ಟುಹಬ್ಬ ಪ್ರಯತ್ನ ಇವತ್ತು 10ನೇ ವರ್ಷದ್ದು ನಾವು ಕಾರ್ಯಕ್ರಮ ಮಾಡಿದ್ದೀವಿ ನಮ್ಮ ಟ್ರಸ್ಟ್. ಸರ್ ಇವತ್ತು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು ಸರ್. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಇದು ಅಂದರೆ ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ರವರ 75ನೇ ವರ್ಷದ ಸವಿ ನೆನಪಿನಲ್ಲಿ, ಅದರಲ್ಲೂ ವಿಶೇಷವಾಗಿ ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈ ವರ್ಷ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದೆ. ಅದರ ಒಂದು ಸವಿ ನೆನಪಿನಲ್ಲಿ ಇವತ್ತು ನಮ್ಮ ಸ್ನೇಹಿತರು ಆತ್ಮೀಯರಾದಂಥ ನಮ್ಮ ರಘು ಅವರು ಮೈಸ್ ಚಾರಿಟಬಲ್ ಟ್ರಸ್ಟ್ನ ಸಹ ಸಂಚಾಲಕರು ಮತ್ತು ಅದನ್ನು ಅಧ್ಯಕ್ಷರಾದಂಥ ರಘುರವರು ಮತ್ತು ಅವರ ತಂಡ ಇವತ್ತು ಈ ಒಂದು ಅಂಬೇಡ್ಕರ್ ಕಲಾಕ್ಷೇತ್ರದಲ್ಲಿ ಅವರ ಸವಿ ನೆನಪಿನ ದೊಡ್ಡದಾದಂಥ ಸಮಾರಂಭವನ್ನು ಆಯೋಜನೆ ಮಾಡಿ ವೇದಿಕೆ ಮೇಲೆ ನೂರಾರು ಪೌರ ಕಾರ್ಮಿಕರಿಗೆ ಮತ್ತು ಸಾಧಕರಿಗೆ ವಿಶೇಷವಾದ ಒಂದು ಸಾಧನೆಯನ್ನು ಮಾಡಿದಂಥ ಎಲ್ಲರಿಗೂ ಸನ್ಮಾನ ಮತ್ತು ಅಭಿನಂದನೆಗಳನ್ನು ಸಲ್ಲಿಸುವ ಮೂಲಕ ಈ ವಿಷ್ಣುವರ್ಧನ್ರವರ 75ನೇ ವರ್ಷದ ಜನ್ಮ ದಿನೋತ್ಸವವನ್ನು ಸಾರ್ಥಕಗೊಳಿಸಿದ್ದಾರೆ. ಆ ರಘುರವ್ರಿಗೂ ಮತ್ತು ಅವರ ಕುಟುಂಬದವ್ರಿಗೂ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಸಿಗಲಿ, ಸಮಾಜ ಸೇವೆ ಮಾಡಲಿ ಅಂತ ನಾನು ಹಾರೈಸ್ತೇನೆ.